ಎಲ್ರಿಗೂ ನಮಸ್ಕಾರ. ಮಹಾಗುರು ಅಡುಗೆ ಮನೆ ಸ್ವಾಗತ ಸುಸ್ವಾಗತ. ಇವತ್ತು ಅವಲಕ್ಕಿ ಮಾಡೋ ವಿಧಾನ ನೋಡ್ತಾ ಇದ್ದೀವಿ. ಸಾಸಿವೆ ಜೀರಿಗೆ ತಗೊಂಡಿದ್ದೀವಿ, ಅರ್ಧ ಟೀ ಸ್ಪೂನು. ಕೊತ್ತಂಬರಿ ಮತ್ತು ಕರಿಬೇವು ತಗೊಂಡಿದ್ದೀವಿ. ಮೆಣಸಿನ್ಕಾಯಿ 4 ಪೀಸ್ ತಗೊಂಡಿದ್ದೀವಿ. 2 ಪೀಸ್ ಈರುಳ್ಳಿ, ಅರ್ಧ ಲಿಂಬೆ ಹಣ್ಣು ತಗೊಂಡಿದ್ದೀವಿ. ಅಡುಗೆ ಎಣ್ಣೆ 4 ಟೇಬಲ್ ಸ್ಪೂನು, ಅರಿಶಿನ 1 ಚಿಟಿಕೆಯಷ್ಟು, ಮತ್ತೆ ಪುಟಾಣಿ ಹಿಟ್ಟು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀವಿ. ಕಡಲೆ ಬೀಜ ಒಂದು ಸ್ವಲ್ಪ ತಗೊಂಡಿದ್ದೀವಿ. ಮತ್ತೆ ಅರ್ಧ ಕೆಜಿ ಅವಲಕ್ಕಿ ತಗೊಂಡು, ಮೀಡಿಯಂ ಗಟ್ಟಿ ಅವಲಕ್ಕಿ ನಾವು ತಗೊಂಡಿರೋದು. ತುಂಬಾ ಸಖತ್ತಾಗಿ ಬರುತ್ತೆ ಮೀಡಿಯಂ ಗಟ್ಟಿ ಅವಲಕ್ಕಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ದಪ್ಪ ಅವಲಕ್ಕಿ ಚೆನ್ನಾಗಿ ಬರುತ್ತೆ, ಮೀಡಿಯಂ ಗಟ್ಟಿ ಅವಲಕ್ಕಿ ಫಾಸ್ಟ್ ಆಗುತ್ತೆ, ಮತ್ತೆ ಚೆನ್ನಾಗೂ ಬರುತ್ತೆ ಟೇಸ್ಟು. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಅವಲಕ್ಕಿ ತಿಂದ್ರೆ ಬೆಳಗ್ಗೆ ಟಿಫನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಅವಲಕ್ಕಿನ ತೊಳ್ಕೊಂಡ್ಬಿಟ್ಟು ನೆನ್ಸ್ಬಿಟ್ಟು ತೊಳ್ಕೊಂಡ್ಬಿಡೋಣ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೆನ್ಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಡೋಣ. ನೀರು ತೆಗೆದಿವಿ, ಮತ್ತೆ ನೀರು ಬಸಿದಿವಿ. ಚೆನ್ನಾಗಿ ನಿಂತ್ಕೋಬೇಕು. ಚೆನ್ನಾಗಿ ಫ್ರೆಶ್ ಮಾಡಿದ್ರೆ ಚೆನ್ನಾಗಿ ಫುಲ್ ನೀರು ತೆಗೆದ್ಬಿಡ್ಬೇಕು. ಮೀಡಿಯಂ ಗಟ್ಟಿ ಬೇಗ ತೆಗಿಬೇಕು ಅವಲಕ್ಕಿ. ಬೇಗ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಉದುರಾಗಿ. ಜಾಸ್ತಿ ಲೇಟ್ ಮಾಡಿ ಇಟ್ಕೋಬಾರ್ದು. ಅಲ್ಲಿ ಗಟ್ಟಿ ಅವಲಕ್ಕಿ ಲೇಟ್ ಮಾಡಿಟ್ಟು ನಡೆಯುತ್ತೆ, ಆದ್ರೆ ಇದು ಮೀಡಿಯಂ ಗಟ್ಟಿ ಅವಲಕ್ಕಿ. ಈ ಹಂತದಲ್ಲಿ ಉಪ್ಪು ಹಾಕೊಂಡ್ರೆ ನಿಮ್ಗೆ ಗಟ್ಟಿ ಗಟ್ಟಿ ಆಗಲ್ಲ, ಬೇಗ ಬೇಗ ಉದುರೋದ್ರಾಗುತ್ತೆ. ಇವಾಗ ಉಪ್ಪು ಹಾಕೊಂಡು ಕಲ್ಸ್ಕೊಂಡು ಇಟ್ಕೋಬೇಕು. ನೆನ್ಸಾದ್ಮೇಲೆ ನೆನ್ಸ್ತೀವಲ್ಲ, ಅವಾಗ ಉಪ್ಪು ಹಾಕೊಂಡು ಚೆನ್ನಾಗಿ ಇದು ಮಾಡಿ ಇಟ್ಕೋಬೇಕು ನೀವು. ಇವಾಗ ಇದು ಬಾಣಲಿಲಿ ಹಾಕಿದಾಗ ನಿಮ್ಗೆ ಗಂಟು ಆಗೋದು ಆ ಥರ ಆಗಲ್ಲ. ಸ್ಟಾರ್ಟಿಂಗ್ ಎಣ್ಣೆ ಆದ್ಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕೊಂಡು ಕೆಂಪಾಗೋರ್ಗು ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಸ್ಟಾರ್ಟ್ ಮಾಡ್ಬೇಡ. ಕರಿಬೇವು ಸ್ವಲ್ಪ ಹಾಕೊಂಡ್ಬಿಡೋಣ, 4 ಕೊತ್ತಂಬರಿನ ಹಾಕ್ಬಿಡೋಣ. ಇವಾಗ ಸ್ವಲ್ಪ ಕೊನೆಗೆ ಹಾಕೋಣ, ಸ್ವಲ್ಪ ಹಾಕೋಬೇಕು. ಮೆಣಸಿನ್ಕಾಯಿನ ಹಾಕೋಣ 4 ಪೀಸು. ಈರುಳ್ಳಿ 2 ಪೀಸ್ ತಗೊಂಡಿದ್ದೀವಿ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಸ್ವಲ್ಪ ಸಾಕು. ಅವಲಕ್ಕಿ ಅಂದ್ರೆ ಜಟ್ಪಟ್ ಬೆಳಗ್ಗೆ ಟಿಫನ್ಗೂ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. 5 ನಿಮಿಷ ಅವಲಕ್ಕಿ ಮಾಡ್ಬೋದು, ಜಾಸ್ತಿ ಟೈಮ್ ಬೇಕಾಗಲ್ಲ. ಎಲ್ಲ ಟೇಸ್ಟಿ ಇರುತ್ತೆ. ಮೀಡಿಯಂ ಗಟ್ಟಿ ಅವಲಕ್ಕಿ ಒಂದ್ಸರಿ ಮಾಡಿ ನೋಡಿ ಟ್ರೈ. ಮೀಡಿಯಂ ಗಟ್ಟಿ ಅವಲಕ್ಕಿನೇ ಮಾಡ್ತಾ ಇದ್ದೀವಿ. ಈ ಒಂದ್ಸರಿ ಅವಲಕ್ಕಿ ಹಾಕೊಂಡ್ಬಿಡೋಣ. ಉಪ್ಪು ಮುಂಚೆನೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಉಪ್ಪು ಇವಾಗ ಹಾಕೋದು ಬೇಡ, ಬೇಕಾದ್ರೆ ರುಚಿ ಬೇಕಾದ್ರೆ ಮತ್ತೆ ಬೇಗ ಹಾಕೊಳ್ಳಿ. ಅರಿಶಿನ ಮಾತ್ರ ಸ್ವಲ್ಪ ಹಾಕೋಬೇಕು. ನೋಡಿ ಯಾವ ತರ ಬಂತ ಅವಲಕ್ಕಿ. ಕೊನೆಯಲ್ಲಿ ಕಡಲೆ ಪುಡಿ ಹಾಕೊಂಡಿಲ್ಲ, ಪುಟಾಣಿ ಹಿಟ್ಟು ಅಂತೀವಿ, ಹೊರಗಡೆ ಪುಡಿ
ಪುಟಾಣಿ ಹಿಟ್ಟು ಇವಾಗ ಏನಂದ್ರೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡೋಣ, ಮಿಕ್ಸ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಅದಕ್ಕೆ, ಟೇಸ್ಟ್ ಕೂಡ ಹಂಗೆ ಬರುತ್ತೆ ನಿಮಗೆ. ಅವಲಕ್ಕಿ ಫುಲ್ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅವಲಕ್ಕಿ. ಎಲ್ರಿಗೂ ಧನ್ಯವಾದಗಳು. ಅವರು ಅಡುಗೆ ಮನೆಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತಿ. ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.